ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಶ್ರುತಿ. ಇಲ್ಲಿ ನೋಡಿ, ನಿನ್ನೆ ಸಾಯಂಕಾಲ ನನ್ನ ಫ್ರೆಂಡವ್ರ ಮನೆಗೆ ಹೋಗಿದ್ವಿ. ಬೊಂಬೆ ದಸರಾ ಹಬ್ಬ ಅಲ್ವಾ, ಬೊಂಬೆ ಕೂರಿಸಿದ್ರು, ನೋಡೋಕ್ಕೆ ಹೋಗಿದ್ವಿ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಡೀಟೇಲಾಗಿ ನಮ್ಮ ನಿಜವಾಗ್ಲೂ ರಾಮಾಯಣ ಮಹಾಭಾರತ ಎಲ್ಲ ಇದರಲ್ಲೇ ತೋರಿಸೋ ಥರ ಇಟ್ಟಿದ್ರು. ಇನ್ನು ನೋಡಿ, ಹಳ್ಳಿ ಅವಾಗ ಹೆಂಗಿತ್ತು ಹಳ್ಳಿಗಳಲ್ಲಿ ಅಂತ. ಇಲ್ಲೊಬ್ಬ ತಾತ ತರಕಾರಿ ಮಾರ್ತಾ ಇರೋದು, ಆ ಕಡೆ ಅಜ್ಜಿ ಅಡುಗೆ ಮಾಡ್ತಾ ಇರೋದು, ಇದು ಪಟ್ಟದ ಬೊಂಬೆ ಎಲ್ಲ ಇಟ್ಕೊಂಡು ಕಳಶ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ನೋಡಿ ಋಷಿಗಳು ಹೋಮ ಮಾಡ್ತಾ ಇರೋದು. ಪ್ರತಿಯೊಂದು ತುಂಬ ಡೀಟೇಲಾಗಿ ನಮ್ಗೆ ನೋಡಿದ ತಕ್ಷಣವೇ ಅರ್ಥ ಆಗುತ್ತೆ, ಎಲ್ಲ ಕಣ್ಮುಂದೆ ಬರುತ್ತೆ. ಅದು ರಾಮಾಯಣ ಎಲ್ಲ ಹೆಂಗೆ ನಡೀತು ಇದು ಎಲ್ಲ ಆ ಥರ ನೋಡಿ. ಇಲ್ಲಿ ಅಷ್ಟಲಕ್ಷ್ಮೀರು, ದುರ್ಗಾ ಅವತಾರಗಳೆಲ್ಲ ಇಟ್ಟಿದ್ದಾರೆ. ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ, ಅಲ್ಲಿ ಕೈಲಾಸದಲ್ಲಿ ಶಿವ ಪಾರ್ವತಿ, ಈ ದಶಾವತಾರಗಳು. ಆಮೇಲೆ ಇಲ್ಲೊಂದು ಪಾಂಡು, ಅಲ್ಲಿ ಆನೆ ಇರೋ ಥರ. ಮತ್ತು ಎಲ್ಲ ಬೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಬೊಂಬೆಗಳೆಲ್ಲ. ಇಲ್ಲಿ ಬೊಂಬೆ ಇಟ್ಟಿದ್ದಾರೆ. ಇನ್ನು ಮುಂದೆಗೆ ಹೋದರೆ ಆ ಕಡೆ ಫುಲ್ಲು ರಾಮಾಯಣದ ಕಥೆನೇ ಹೇಳುತ್ತೆ ಆ ಥರ ನೋಡಿ. ಇಲ್ಲಿ ವಾನರ ಸೇನೆ ರಾಮ ಸೇತುವೆ ಕಟ್ತಾ ಇರೋದು. ಇಲ್ಲಿ ಸಂಜೀವಿನಿ ಪರ್ವತ ತರ್ತಾ ಇರೋದು ಆಂಜನೇಯ. ಸಂಜೀವಿನಿ ಪರ್ವತ ಲಕ್ಷ್ಮಣನಿಗೆ ತೆಗೆದುವಾಗ ಇದು ಕುಂಭಕರ್ಣನ ಎಬ್ಸೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ರಾಮ ಪಟ್ಟಾಭಿಷೇಕ, ಆಮೇಲೆ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇರೋದು. ಇಲ್ಲಿ ನೋಡಿ, ಮದುವೆ ಆಗ್ತಾಯಿದೆ ಯಾರ್ದು, ಬ್ರಾಹ್ಮಣರಿಗೆಲ್ಲ ಊಟ ಬಡಿಸಿ ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಬಿಲ್ಲು ವಿದ್ಯೆ ಕಲಿತಾ ಇರೋದು. ಬಿಲ್ಲು ವಿದ್ಯೆ ಆದಮೇಲೆ ಮತ್ತೆ ಹಿಂಗೆ ಬರುತ್ತದು ರಾಮ ಸೇತುವೆ ಕಟ್ತಾ ಇರೋದು. ಆಮೇಲೆ ರಾಮ ಸೇತುವೆ ವಾನರ ಸೇನೆಯಿಂದ. ಆಮೇಲೆ ಇಲ್ಲಿ ಅದೇ ಲಕ್ಷ್ಮಣನಿಗೆ ಸಂಜೀವಿನಿ ಪರ್ವತ ತಂದಿದ್ದು. ಇದು ಕುಂಭಕರ್ಣನ ಎಬ್ಬಿಸ್ತಾ ಇರೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟವರೆಗೂ ನೋಡಿದ್ದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಎಲ್ಲ ಬೊಂಬೆಗಳು ತುಂಬ ಚೆನ್ನಾಗಿದೆ ನೋಡಿ, ಎಂಜಾಯ್ ಮಾಡಿ.